ಕೊಡಗಿನ ನೆರೆ ಸಂತ್ರಸ್ತರ ನಿಧಿಗೆ ಪೊಲೀಸ್ ಇಲಾಖೆಯಿಂದ ನೆರವನ್ನ ನೀಡಲಾಗಿದೆ. ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಯ 1 ದಿನದ ವೇತನವನ್ನ ಸಿಎಂ ಪರಿಹಾರ ನಿಧಿಗೆ ನೀಡಲಾಗ್ತಾ ಇದೆ. 5,84 ಲಕ್ಷ ರೂಪಾಯಿಯನ್ನ ಪೊಲೀಸರು ಈ ಮೂಲಕವಾಗಿ ನೀಡಿದ್ದಾರೆ. ಇನ್ನು ಕೊಡಗಿನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ರಾಜು ಈ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಪೊಲೀಸರ ರಕ್ಷಣಾ ಕಾರ್ಯದ ಬಗ್ಗೆಯೂ ನೀಲಮಣಿ ರಾಜು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಕಡೆಯಿಂದ ನಾವು ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ಗೆ ಎಲ್ಲ ಪೊಲೀಸ್ ಪರ್ಸನಲ್ ವೆದರ್ ರೈಟ್ ಫ್ರಮ್ ಕಾನ್ಸ್ಟೇಬಲರಿ ಅಪ್ ಟು ದ ಹೈಯೆಸ್ಟ್ ಆಫೀಸರ್ಸ್ we have donated 1 day salary to chief minister's relief fund. ಅದು 5.84 crores ಬರುತ್ತೆ 1 day salary ಇದು ಎಂಟೈರ್ ಸ್ಟೇಟ್ ಆಫ್ ಕರ್ನಾಟಕ ಪೊಲೀಸಲ್ಲಿ. ಅದು 5.84 crores ಟ್ರೆಜರಿ ಮೂಲಕ ಆಟೋಮೆಟಿಕ್ ಆಗಿ ಕಟ್ ಆಗಿ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಲ್ಲಿ ಹೋಗುತ್ತೆ. ಅದು ನಾವು ಸೆಪ್ರೇಟ್ ಆಗಿ ಯಾವುದು ಚೆಕ್ ಕೊಡೋಕ್ಕೆ ಆಗೋದಿಲ್ಲ, ಬಿಕಾಸ್ ನಮ್ಮ ಸ್ಯಾಲ್ರಿ ಅದೇ ಥರ ಡ್ರಾ ಆಗುತ್ತೆ. ಸೊ ಗೌರ್ಮೆಂಟ್ಗೆ ಹೋಗುತ್ತೆ. ಅದು ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಎಫರ್ಟ್ ಟು ಗಿವ್ ಸಮ್ ರಿಲೀಫ್ ಟು ಪೀಪಲ್ ಆಫ್ ಕೊಡಗು. ಕೊಡಗಿನಲ್ಲಿ ಪ್ರವಾಹ ಹಿನ್ನೆಲೆಯಲ್ಲಿ ನಿಜ ಪರಿಸರವಾದಿಗಳು ಹಲವು ವರ್ಷಗಳ ಹಿಂದೆಯೇ ಭವಿಷ್ಯದಲ್ಲಿ ಪ್ರವಾಹ ಬರುತ್ತೆ ಅಂತ ಮುನ್ಸೂಚನೆಯನ್ನ ನೀಡಿದ್ದು ಈಗ ಬಹಿರಂಗವಾಗಿದೆ. ಕೊಡಗಿನಲ್ಲಿ ಆಗ್ತಾ ಇರುವ ಪರಿಸರ ನಾಶ ಹಾಗೂ ಎಲ್ಲೆಂದರಲ್ಲಿ ರೆಸಾರ್ಟ್ಗಳು ಮತ್ತು ನದಿ ಹುಟ್ಟುವ ಜಾಗದಲ್ಲಿ ಮರ ಕಡಿದು ರಸ್ತೆ ನಿರ್ಮಿಸಿ ಮರಗಳ ಮಾರಣ ಹೋಮವನ್ನ ಮಾಡಿದ್ರು. ಇದೇ ಪ್ರವಾಹಕ್ಕೆ ಕಾರಣವಾಗಿದೆ ಅಂತಿದ್ದಾರೆ ಪರಿಸರವಾದಿ ಸುಧೀರ್ ಶೆಟ್ಟಿ. ಈ ಬಗ್ಗೆ ಪರಿಸರವಾದಿ ಸುಧೀರ್ ಶೆಟ್ಟಿ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಕೊಡಗು, ಮಡಿಕೇರಿ ಸೇರಿದಂತೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಈಗ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಸಾಕಷ್ಟು ಜನಜೀವನ ಅಸ್ವಸ್ಥವಾಗಿದೆ. ಮತ್ತು ಎಂದೂ ಕಂಡರಿಯದ ರೀತಿಯಲ್ಲಿ ಪ್ರವಾಹ ಉಕ್ಕಿ ಹರಿತಾ ಇರ್ತಕ್ಕಂಥದ್ದು. ಹೀಗಾಗಿ ಜನರು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಏನು ಹಿರಿಯ ಪರಿಸರವಾದಿಯಾಗಿರ್ತಕ್ಕಂಥ ಸುಧೀರ್ ಶೆಟ್ಟಿ ಅವರು ಇದ್ದಾರೆ. ಅವರನ್ನೇ ಕೇಳೋಣ. ಅವರು ಹಿಂದೆ ಮುನ್ಸೂಚನೆ ಕೊಟ್ಟಿದ್ರು ಈ ಥರ ಎಫೆಕ್ಟ್ ಆಗುತ್ತೆ ಅಂತ, ಆದರೆ ಸರ್ಕಾರ ಇದನ್ನು ಗಮನಿಸಲಿಲ್ಲ. ಈ ಬಗ್ಗೆ ಅವರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ನೀವು ಹಿಂದೆ ಈ ರೀತಿ ಪಶ್ಚಿಮ ಘಟ್ಟ ಮತ್ತೆ ಮಡಿಕೇರಿ ಸುತ್ತಮುತ್ತ ಮರ ಎಲ್ಲ ಕಡಿಬಾರ್ದು, ಇದು ಮುಂದೆ ಎಫೆಕ್ಟ್ ಆಗುತ್ತೆ ಅಂತ ಸರ್ಕಾರ ಗಮನಕ್ಕೆ ತಂದಿದ್ರಿ. ಏನಿಲ್ಲ ಆಯ್ತು ನೋಡಿ, 1994ರಲ್ಲೇ ಅಂದಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗನೇ, ಸರ್ಕಾರ ಇರುವಾಗನೇ ಯಲ್ಲಪ್ಪ ರೆಡ್ಡಿ ಕಮಿಷನ್ ಅಂತ ಹೇಳಿ ಕೊಡಗಿನ ಮೇಲೆ ಒಂದು ವರದಿ ಕೊಡುತ್ತೆ ಪಶ್ಚಿಮ ಘಟ್ಟದಲ್ಲಿ. ಆಗಾಗಲೇ ಲಕ್ಷಾಂತರ ಮರಗಳು ಟಿಂಬರ್ ಮಾಫಿಯಾ ಕಡ್ದು ಹಾಕ್ಬಿಟ್ಟಿತ್ತು. ಆ ನಂತರದ ದಿನದಲ್ಲಿ ಮಾಧವ್ ಗಾಡ್ಗೀಳ್ ಇರ್ಬೋದು ಅಥವಾ ಕಸ್ತೂರಿ ರಂಗನ್ನು ಎಲ್ಲ ವರದಿಗಳು ಕೊಡ್ತಾರೆ. ಏನಂತ ಹೇಳಿದ್ರೆ ಪಶ್ಚಿಮ ಘಟ್ಟದಲ್ಲಿ ಎಸ್ಪೆಷಲಿ ಕೊಡಗಲ್ಲಿ ಯಾವುದೇ ಮರಗಳನ್ನ ಕಡಿಬಾರ್ದು. ಯಾಕಂತ ಹೇಳಿದ್ರೆ ಕೊಡಗು ಅಥವಾ ಪಶ್ಚಿಮ ಘಟ್ಟ ಪ್ರದೇಶ ಇದೆಲ್ಲ, ಇವೆಲ್ಲ ನದಿಗಳ ಉಗಮ ಸ್ಥಾನಗಳು. ಇಲ್ಲಿರುವಂತ ಮರಗಳು ಹಳೇ ಮರಗಳು, ಸಾವಿರ ಕೋಟ್ಯಾಂತರ ವರ್ಷದಿರುವಂಥದ್ದು. ಅಲ್ಲಿ ಸುಮಾರು ಅನೇಕ 770 ಪ್ರಭೇದಗಳ ಮರಗಳು ಇರ್ತಿದ್ದು. ಆ ಮರಗಳು ಏನ್ ಮಾಡ್ತಾ ಇದ್ವು ಅಂತ ಹೇಳಿದ್ರೆ, ಎಷ್ಟೇ ಮಳೆ ಆದ್ರೂ ಮೇಲೆ ಅದ್ರ ಬೇರುಗಳಿದಾವಲ್ಲ, ಆ ಮಣ್ಣನ್ನ ಎಷ್ಟೇ ಮಳೆ ಆದ್ರೂ ಮಳೆ ಆದಾಗ ಅದನ್ನ ಇಂಗಿಸಿ ಭೂಮಿಯೊಳಗೆ ಕಳಿಸ್ತಾ ಇತ್ತ. ಈಗ ಯಾವತ್ತು ಡಿಮಾಂಡ್ ಬಂತು, ಅವಾಗ ಏನ್ ಮಾಡಿದ್ರು, ಕಾಫಿ ಬೆಳೆನ ಜಾಸ್ತಿ ಬೆಳೆಸಬೇಕು, ಇನ್ನೂ ಜಾಸ್ತಿ ಬೆಳೆಸಬೇಕು ಅಂತ ಹೇಳಿ. ಆ ನಂತರ ಕೇರಳದಿಂದ ಬಂದಂತ ಉದ್ಯಮಿಗಳು ಯಾರಿದ್ದಾರೆ, ಇವ್ರು ರಬ್ಬರ್ ಬೆಳೆನ, ಶುಂಠಿ ಬೆಳೆನ, ಆಮೇಲೆ ಅರಿಶಿಣ ಇದನ್ನೆಲ್ಲ ಬೆಳಿಲಿಕ್ಕೆ ಏನ್ ಮಾಡಿದ್ರೆ ಎಂಡೋಸಲ್ಫಾನ್ ಅಂತ ಕ್ರಿಮಿನಾಶಕಗಳು, ಅಲ್ಲಿ ಹುಲ್ಲೆ ಬೆಳಿಬಾರದು ಅಂತ ಹೇಳಿ ವಿಪರೀತವಾಗಿ ಕ್ರಿಮಿನಾಶಕ ಯೂಸ್ ಮಾಡಿದ್ರು. ಅವಾಗ ಏನಾಯ್ತಂದ್ರೆ ಆ ಮಣ್ಣು ಕೊಳತು ಹೋಯ್ತು. ಆ ಮಣ್ಣಲ್ಲಿ ಇವತ್ತು ಸ್ವಾದ ಅಥವಾ ತಾಕತ್ತಿಲ್ಲ. ಯಾಕಂದ್ರೆ ಅದು ವಿಪರೀತ ಮಳೆ ಬೀಳು ಜಾಗವಾಗುವುದರಿಂದ ಸ್ವಾದ ಇಲ್ಲ. ಹೀಗಾಗಿ ಏನಾಗುತ್ತೆ, ಅಲ್ಲಿ ಏನ್ ಮಾಡಿದ್ರು, ಆಮೇಲೆ ಪ್ರವಾಸಿಗಳಿಗೆ ಉಪಯೋಗ ಆಗ್ಬೇಕಂತ ಹೇಳಿ ಮೇಲೆ ಏನಂದ್ರೆ ಬೆಟ್ಟದ ತುದಿವರೆಗೂ ಇವರು ಕಾಂಕ್ರೀಟ್ ರೋಡ್ಗಳನ್ನ ನಿರ್ಮಿಸಿದ್ರು. ಯಾವಾಗ ರೋಡ್ ನಿರ್ಮಿಸಿದ್ರು, ಈಗ ಏನಾಗಿದೆ ಅಂದ್ರೆ 90 ವರ್ಷದ ನಂತರ, ಯಾಕಂದ್ರೆ ಅದು ಮಳೆ ಬರೋ ಜಾಗನೇ, ಆದ್ರೆ ಇಲ್ಲಿವರೆಗೆ ಆ ಮಳೆ ಬಂದಿರಲಿಲ್ಲ. 90 ವರ್ಷದ ನಂತರ ದೊಡ್ಡ ಮಳೆ ಬಂತೆ ಅವಾಗ. ಹೀಗಾಗಿ ಏನಾಯ್ತು, ಭೂಮಿ ನೀರನ್ನ ಹಿಂಕೊಳ್ಳಿಲ್ಲ. ಯಾಕಂದ್ರೆ ಮರ ಕಡಿದಿರೋದ್ರಿಂದ, ಆಮೇಲೆ ಹುಲ್ಲನ್ನ ಪೂರ್ತಿ ಇವರು ಕ್ರಿಮಿನಾಶಕ ಯೂಸ್ ಮಾಡೋದ್ರಿಂದ ಆ ಮಣ್ಣಿನಲ್ಲಿ ಆ ಸತ್ವನೇ ಉಳಿದಿಲ್ಲ ಇವತ್ತು. ಹೀಗಾಗಿ ಏನಾಯ್ತು, ಅದು ನೀರು ಹಿಂಗಿಕೊಳ್ಳಾರ್ದೇನೆ ಸೀದಾ ಆ ಮಣ್ಣಿನ ಸಮೇತನೇ ಕೊಚ್ಕೊಂಡು ಬಂತು ನೀರು. ಆಮೇಲೆ ಎಲ್ಲಿ ಮಧ್ಯದಲ್ಲಿ ಇವರು ಆ ರೆಸಾರ್ಟ್ಗಳನ್ನ ಮನೆಗಳನ್ನ ನಿರ್ಮಿಸಿದ್ರು, ಅದೆಲ್ಲ ಮಣ್ಣಿನ ಸಮೇತನ ಕೊಚ್ಕೊಂಡು ಬಂತು. ಅಂದ್ರೆ ಈಗ ಈ ಮರ ಕಡ್ದಿದ್ದು ರೆಸಾರ್ಟ್ ನಿರ್ಮಾಣ ಮಾಡಿದ್ದಿಂದಲೇ ನೀವು ಈ ರೀತಿ ಪ್ರವಾಹ ಉಂಟಾಗಿರೋದು ಅಂತ ಹೇಳಿ?
ಹೌದೌದೌದು. ಯಾಕಂತ ಹೇಳಿದ್ರೆ ಪಶ್ಚಿಮ ಘಟ್ಟ ಅನ್ನೋದು ತುಂಬಾ ಸೂಕ್ಷ್ಮವಾದ ಪ್ರದೇಶ. ಆ ಪ್ರದೇಶದಲ್ಲಿ ಯಾವುದೇ ಮನುಷ್ಯ ಅಥವಾ ಕಾರ್ಯಚಟುವಟಿಕೆ ಮಾಡಬಾರ್ದು. ನಾನು ಅದನ್ನೇ ಹೇಳೋದು, ಪ್ರಕೃತಿನ ದೂರದಿಂದ ನೋಡಿ ನಾವು ಇದು ಮಾಡಬೇಕು. ಇದಿಷ್ಟು ಏನು ಪರಿಸರವಾದಿಯಾಗಿರ್ತಕ್ಕಂಥ ಸುಧೀರ್ ಶೆಟ್ಟಿ ಅವರು ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಕಿರಣ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೀಕ್ಷಕರೇ, ಇವಿಷ್ಟೇ ಅಲ್ಲ, ಇದರ ಜೊತೆಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನೀವು ಕೂಡ ನ್ಯೂಸ್ 18 ಕನ್ನಡದ ವೆಬ್ ಪೇಜ್ ನಲ್ಲಿ ನೋಡಬಹುದು. ಅದಕ್ಕೆ ಲಾಗಿನ್ ಆಗೋದ್ರ ಮೂಲಕ ಸಾಕಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನೋಡಬಹುದು. ಪ್ರಮುಖವಾಗಿ ಫೈರ್ ಬ್ರ್ಯಾಂಡ್ ಅನಂತ್ ಕುಮಾರ್ ಹೆಗಡೆ ಟಿಕೆಟ್ಗೆ ಕತ್ತರಿ, ಲೋಕಸಭೆಗೆ ಸೂಲಿಬೆಲೆ ಚಕ್ರವರ್ತಿ ಆಗಲಿದ್ದಾರೆ. ಈ ಬಗ್ಗೆ ಒಂದು ಡಿಟೇಲ್ಡ್ ಸ್ಟೋರಿಯನ್ನ ಅಲ್ಲಿ ಬರೆಯಲಾಗಿದೆ. ಅದರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನ ರಾಜ್ಯಾದ್ಯಂತ ಯಾವ ರೀತಿಯಾಗಿ ಆಚರಿಸಲಾಗ್ತಾ ಇದೆ, ಅಷ್ಟೇ ಅಲ್ಲ ರಾಜ್ಯ, ದೇಶ ವಿದೇಶ, ಸಿನಿಮಾ, ಕ್ರೀಡೆ, ಲೈಫ್ ಸ್ಟೈಲ್ ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಡಿಟೇಲ್ಡ್ ಆಗಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ನಿಮಗೆ ನ್ಯೂಸ್ 18 ಕನ್ನಡದ ವೆಬ್ ಪೇಜ್ ನಲ್ಲಿ ಲಭ್ಯವಾಗುತ್ತೆ. ಇವೆಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.